ಸ್ವಾಭಿಮಾನಿ ಸ್ವಾವಲಂಬಿ ನವಕರ್ನಾಟಕ ನಿರ್ಮಾಣ ಆಂದೋಲನ ಮತ್ತು ಜನತೆಯ ನಡುವೆ ಜನತಾ ಪ್ರಣಾಳಿಕೆಯ ಚರ್ಚೆ ಕಾರ್ಯಕ್ರಮವು ಮಂಡ್ಯ ಜಿಲ್ಲೆಯಲ್ಲಿ ನಡೆಸಲಾಯಿತು. ಡಾಕ್ಟರ್ ಎನ್ ಮೂರ್ತಿರವರು ರಾಷ್ಟ್ರೀಯ ಅಧ್ಯಕ್ಷರು ಆರ್ಪಿಐಬಿ ಮತ್ತು ರಾಜ್ಯಾಧ್ಯಕ್ಷರು ದಾಸಂಸ, ಸಿಎಂ ಇಬ್ರಾಹಿಂ ಮಾಜಿ ಕೇಂದ್ರ ಸಚಿವರು, ಕೋಡಿಹಳ್ಳಿ ಚಂದ್ರಶೇಖರ್ ರಾಜ್ಯಾಧ್ಯಕ್ಷರು ರಾಜ್ಯ ರೈತ ಸಂಘ, ಗೋಪಿನಾಥ್ ರಾಷ್ಟ್ರೀಯ ಸಂಯೋಜಕರು ಎಐಬಿಎಸ್ಪಿ, ಮೋಹನ್ ರಾಜ್ ರವರು ರಾಜ್ಯಾಧ್ಯಕ್ಷರು ಆರ್ಪಿಐ ಕರ್ನಾಟಕ, ವೆಂಕಟಗಿರಿಯಯ್ಯ ರಾಜ್ಯಾಧ್ಯಕ್ಷರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಬೈಲಹೊನ್ನಯ್ಯರವರು ರಾಜ್ಯ ನಿರ್ದೇಶಕರು ಆರ್ಪಿಐಬಿ, ಮಂಜು ಜಿಲ್ಲಾಧ್ಯಕ್ಷರು ಮಂಡ್ಯ ಆರ್ಪಿಐಬಿ, ಬೈರೇಗೌಡ್ರು ಜಿಲ್ಲಾಧ್ಯಕ್ಷರು ರಾಜ್ಯ ರೈತ ಸಂಘ, ಶಂಕರ್ ಜಿಲ್ಲಾಧ್ಯಕ್ಷರು ಮೈಸೂರು ಆರ್ಪಿಐಬಿ, ಧರ್ಮ ಜಿಲ್ಲಾಧ್ಯಕ್ಷರು ಹಾಸನ್ ಆರ್ಪಿಐಬಿ, ಅನಿಲ್ ಕುಮಾರ್ ಕೆರೆಗೂಡು ಜಿಲ್ಲಾಧ್ಯಕ್ಷರು ಮಂಡ್ಯ ಎಐಬಿಎಸ್ಪಿ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ಇತಿಹಾಸದ ವಿಚಾರಗಳನ್ನು ನೋಡೋದಾದ್ರೆ ಈ ದೇಶದಲ್ಲಿ ಸ್ವಾತಂತ್ರ್ಯದ ಹಿಂದೆ 562 ರಾಜರ ಆಡಳಿತ ಇತ್ತು. ಈ ದೇಶದಲ್ಲಿ ಬಡಿದಾಟಗಳು ಇಲ್ಲಿರ್ತಕ್ಕಂಥ ಭಾರತದಲ್ಲಿರ್ತಕ್ಕಂಥ ರಾಜರುಗಳೇ ಬಡಿದಾಡಿ ವಿದೇಶಿಗರ ಇಲ್ಲಿ ಡಿವೈಡ್ ಅಂಡ್ ರೂಲ್ ಮಾಡೋದಕ್ಕೆ ಅವಕಾಶ ಆಗ್ತಾ ಇತ್ತು. ಬಾಬಾ ಸಾಹೇಬರು ಅತ್ಯಂತ ಉತ್ತಮ ಸಂವಿಧಾನವನ್ನು ಕೊಡೋದ್ರ ಮೂಲಕ ಎಲ್ಲಾ ರಾಜ್ಯಗಳನ್ನು ಒಳಗೊಂಡ ಸಾರ್ವಭೌಮ ಅಖಂಡ ಭಾರತದ ಒಕ್ಕೂಟವನ್ನ ಒಂದೇ ದೇಶವನ್ನ ಮಾಡಿ ಎಲ್ಲರನ್ನೂ ಕೂಡ ಒಂದೇ ಕೊಡೆಯಡಿ ತರದಂತ ಒಬ್ಬ ಮಹಾನ್ ನಾಯಕ ಯಾರಾದ್ರು ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇಲ್ಲಿ ಎಲ್ಲಾ ಧರ್ಮಗಳು, ಎಲ್ಲಾ ಜಾತಿಗಳು, ಎಲ್ಲಾ ಭಾಷೆಯ ಜನರು ಒಟ್ಟಿಗೆ ಒಂದು ಸೂರಿನಡಿ ಬದುಕುವಂತ ಅವಕಾಶ ಇದೆ. ಪಾಕಿಸ್ತಾನದ ಹಿಂದೆ ಪ್ರಧಾನಿಯಾಗಿದ್ದಂಥ ಜುಲ್ಫಿಕರ್ ಅಲಿ ಭುಟ್ಟ ಅವರು ನೇಣಗಂಬಕ್ಕೆ ಏರೋ ಸಂದರ್ಭದಲ್ಲಿ ಒಂದು ಮಾತನ್ನು ಅವರು ಹೇಳ್ತಾರೆ, ನಮಗೆ ಸ್ವತಂತ್ರ ದೇಶವಾಗಿ ಪಾಕಿಸ್ತಾನದ ರೂಪದಲ್ಲಿ ದೇಶ ದೊರೆಯಿತು, ಆದರೆ ಉತ್ತಮ ಸಂವಿಧಾನ ನಮಗೆ ಸಿಗಲಿಲ್ಲ. ನಮಗೆ ನೆಲ ಸಿಗ್ತೇವಿನ, ಆದರೆ ಬಾಬಾ ಸಾಹೇಬರು ಜ್ಞಾನದ ರೂಪದಲ್ಲಿ ಭಾರತಕ್ಕೆ ಸಿಕ್ಕಿದ್ರು. ಇಲ್ಲಿ ನಮಗೆ ನೆಲ ಸಿಕ್ತು. ಆದ್ದರಿಂದ ನನ್ನಂತ ಪ್ರಧಾನಿಯಾದಂತ ವ್ಯಕ್ತಿಗೂ ಕೂಡ ಸರಿಯಾದ ರಕ್ಷಣೆ ಇಲ್ಲದೆ ನಾನು ನೇಣುಕಂಬಕ್ಕೆ ಏರುವಂತ ಸ್ಥಿತಿ ಬಂದಿದೆ ಅಂತ ಹೇಳಿ ಸಾಯೋ ಸಂದರ್ಭದಲ್ಲಿ ಅವ್ರು ಹೇಳಿದ್ರು. ಆದ್ರಿಂದ ಒಂದು ಉತ್ತಮ ಸಂವಿಧಾನ ಭಾರತದಲ್ಲಿ ಇದ್ರೂ ಕೂಡ ಸಂವಿಧಾನ ಜಾರಿಯಾದ 1950ರ ನಂತರ ಸಂವಿಧಾನ ಜಾರಿ ಮಾಡುವಂತ ಜಾಗಕ್ಕೆ ಬಂದಂತಹ ಪಕ್ಷಗಳು ಇಡೀ ಸಂವಿಧಾನವನ್ನು ಹೊರತುಪಡಿಸಿ ಈ ದೇಶದಲ್ಲಿ ಮೂಲಭೂತವಾದ ಜಾತಿವಾದ, ಕೋಮುವಾದ ಇದರ ಆಧಾರದ ಮೇಲೆ ಜನರ ಭಾವನೆಗಳನ್ನ ಕೆರಳಿಸಿ ಆಡಳಿತವನ್ನ ಮಾಡ್ತಾ ಇದ್ದಾರೆ. ಗುಜರಾತ್ನಲ್ಲಿ ಬುಡಕಟ್ಟು ಜನಾಂಗದ ಒಬ್ಬ ಶಾಸಕರು ಇತ್ತೀಚೆಗೆ ಸಂವಿಧಾನದ ಚೌಕಟ್ಟಿನಲ್ಲಿ ಸರ್ಕಾರ ನಡೆಯುತ್ತಾ ಇಲ್ಲ ಅಂತೇಳಿ ರಾಜೀನಾಮೆಯನ್ನು ನೀಡಿದ್ದಾರೆ. ಸಂವಿಧಾನದಲ್ಲಿ ಇರ್ತಕ್ಕಂಥ 395 ಆರ್ಟಿಕಲ್ ಏನಿದಾವೆ ಅಥವಾ ಮೂಲಭೂತ ಹಕ್ಕುಗಳು 12ರಿಂದ 35ರವರೆಗೂ 24 ಆರ್ಟಿಕಲ್ ಏನಿದಾವೆ ಅವು ಸಮರ್ಥವಾಗಿ ಜಾರಿ ಮಾಡಕ್ ಆಗಿಲ್ಲ. ಯಾಕಂದ್ರೆ 65 ವರ್ಷಗಳು ಈ ದೇಶವನ್ನು ಆಡಳಿತ ಮಾಡಿದಂತ ಕಾಂಗ್ರೆಸ್ ಪಕ್ಷ, ನಂತರ ಆಡಳಿತ ಮಾಡಿದಂತ ಕಾಂಗ್ರೆಸ್ ಏತರ ಪಕ್ಷಗಳು ಇವು ಮೂಲಭೂತವಾದಿಗಳು, ಕೋಮುವಾದಿಗಳು, ಜಾತಿವಾದಿಗಳು ಮತ್ತೆ ತೀವ್ರ ಭ್ರಷ್ಟಾಚಾರದಲ್ಲಿ ಮುಳುಗಡೆಯಾದಂತಹ ಸ್ವಜನ ಪಕ್ಷಪಾತವನ್ನ ಮಾಡುವಂತಹ ರಾಜಕಾರಣಿಗಳು
ಶ್ರೀಮಂತ ರಾಜಕಾರಣಿಗಳು ಇವತ್ತು ಈ ದೇಶವನ್ನ, ಈ ರಾಜ್ಯವನ್ನ ಆಡಳಿತ ಮಾಡ್ತಾ ಇದ್ದಾರೆ. ಒಂದು ಚುನಾವಣೆಗೆ 50 ಕೋಟಿಯಿಂದ 100 ಕೋಟಿವರೆಗೂ ಕೂಡ ಖರ್ಚು ಮಾಡಿ ಇಡೀ ಈ ದೇಶದಲ್ಲಿ ಬಡತನವನ್ನ ಮೂಲೋತ್ಪಾಟನೆ ಮಾಡದೇ ಯಥಾಸ್ಥಿತಿವಾದವನ್ನ ಮುಂದುವರಿಸಿಕೊಂಡು ಹೋಗಿದ್ದಾರೆ. ಆದ್ದರಿಂದ ಸ್ವಾಭಿಮಾನಿ ನವ ಕರ್ನಾಟಕ ಆಂದೋಲನವನ್ನ ರಾಜ್ಯದಾದ್ಯಂತ ನಾವು ಮಾಡಿದ್ದೇವೆ. ಈಗಾಗಲೇ 25-26 ಜಿಲ್ಲೆಗಳನ್ನ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಪೂರೈಸಿ ಇವತ್ತು ಮಂಡ್ಯಕ್ಕೆ ನಾವು ಬಂದಿದ್ದೇವೆ. ಜನತಾ ನಡುವೆ ಜನತಾ ಪ್ರಣಾಳಿಕೆಯನ್ನ ಚರ್ಚೆಯನ್ನ ಮಾಡಿದ್ದೇವೆ. ಇಲ್ಲಿ ದಲಿತ ಚಳವಳಿ ಇಲ್ಲ ಅಂದ್ರೆ, ರೈತ ಚಳವಳಿ ಇಲ್ಲ ಅಂದ್ರೆ ಈ ರಾಜ್ಯದಲ್ಲಿ ಸಂವಿಧಾನನೂ ಕೂಡ ಗೊತ್ತಾಗ್ತಿರ್ಲಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಗೊತ್ತಾಗ್ತಿರ್ಲಿಲ್ಲ. ಪ್ರೊಫೆಸರ್ ನಂಜುಂಡ ಸ್ವಾಮೀಜಿ ಅವರು, ಪ್ರೊಫೆಸರ್ ಬಿ ಕೃಷ್ಣಪ್ಪನವರು, ಕಾಂಚೀರಾಮ್ಜಿ ಅವರು, ಇವರು ಹೋರಾಟವನ್ನ ನಾವು ಮುಂದುವರಿಸುವಂತಹ ಈ ಕಾರ್ಯಕ್ರಮ, ಅವರ ಹೋರಾಟ ಏನ್ ಮಾಡ್ಕೆ ಬಂದಿದ್ದಾರೆ ಆ ಹೋರಾಟವನ್ನ ನಾವು ಮುಂದುವರಿಸಿಕೊಂಡು ಹೋಗೋದಕ್ಕೆ ದಲಿತ ಚಳುವಳಿ, ರೈತ ಚಳುವಳಿ, AIBSP, RPI ಅನೇಕ ಸಂಘಟನೆಗಳು ಸಮಷ್ಟಿಯಾಗಿ ನಾವು ಹೋರಾಟವನ್ನ ಮುಂದಕ್ಕೆ ಕೊಂಡೊಯ್ಯಬೇಕು. ಮತ್ತೆ ಈ ದೇಶದಲ್ಲಿ ಒಂದು ಬದಲಾವಣೆಯನ್ನ ತರಬೇಕು. ಈ ವಿಧಾನಸೌಧದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಕೂರ್ತಕ್ಕಂತ ಯಥಾಸ್ಥಿತಿವಾದಿಗಳನ್ನ ಕೆಳಗಡೆ ಇಳಿಸ್ಬೇಕು, ಮನೆಗೆ ಕಳಿಸ್ಬೇಕು ಅಂತ ಏಕೈಕ ದೃಷ್ಟಿಕೋನದಿಂದ ನಾವು ಪ್ರಾಮಾಣಿಕ ಹೋರಾಟಗಳನ್ನ ನಾವು ಮಾಡ್ತಾ ಇದ್ದೇವೆ. ನಮಗೆ ನೀವು ಬೆಂಬಲಿಸಬೇಕು, ಆಶೀರ್ವಾದ ಮಾಡಬೇಕು ಅಂತ ನಾನು ಈ ಮೂಲಕ ತಮ್ಮಲ್ಲಿ ಮನವಿಯನ್ನ ಮಾಡ್ಕೊಂತ ಇದ್ದೀನಿ. ಮತ ಜಾಗೃತಿ, ಶಿಕ್ಷಣ ಜಾಗೃತಿ ಮತ್ತು ಸಾಮಾಜಿಕ ನ್ಯಾಯದ ವಿಚಾರಗಳ ಮೇಲೆ ಬೆಳಕನ್ನ ಚೆಲ್ಲಿದ್ದೇವೆ. ಆದ್ರೂ ಒಟ್ಟೊಟ್ಟಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಗೆ ಏನು ಅಸ್ಪೃಶ್ಯತೆ, ಅಸಮಾನತೆ ಅಂದ್ರೆ ಅಧಿಕಾರಹೀನತೆ ಅಂತ ಏನ್ ಹೇಳಿದ್ದಾರೆ, ಸ್ಟ್ಯಾಟ್ಯೂ ಪವರ್ ಅಂತ ಏನ್ ಹೇಳಿದ್ದಾರೆ, ನಾವು ಅಧಿಕಾರಕ್ಕೆ ಬರಬೇಕಾಗಿದೆ. ರೈತರು ಅಧಿಕಾರಕ್ಕೆ ಬರಬೇಕಾಗಿದೆ, ರಾಜಕೀಯ ಅಧಿಕಾರಕ್ಕೆ ಬರಬೇಕಾಗಿದೆ, ಯುವ ಜನರು, ಮಹಿಳೆಯರು ಅಧಿಕಾರಕ್ಕೆ ಬರಬೇಕಾಗಿದೆ. ಈ ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳು ಹಾಗೆ ಉಳಿದಿದ್ದಾವೆ. ನಾವು ಹೋರಾಟ ಮಾಡ್ತಿದ್ರು ಕೂಡ ಸಮಸ್ಯೆಗಳು ಬಿಗಡಾಯಿಸಿದ್ದಾವೆ, ಮತ್ತೆ ಸಮಸ್ಯೆಗಳು ಜಟಿಲವಾಗಿದ್ದಾವೆ. ಅಂಗನವಾಡಿ ಕಾರ್ಯಕರ್ತೆಯರು ಸುಮಾರು ಹೋರಾಟವನ್ನ ಮಾಡಿದ್ದಾರೆ, ಅವರ ಕಾಯಮಾತಿ ಆಗಿಲ್ಲ. ಗ್ರಾಮ ಸಹಾಯಕರು ಹೋರಾಟವನ್ನ ಮಾಡಿದ್ದಾರೆ, ಅವರು ಕಾಯಂ ಆಗಿಲ್ಲ. ಪೌರ ಕಾರ್ಮಿಕರು ಹೋರಾಟವನ್ನ ಮಾಡಿದ್ದಾರೆ, ದಿನಗೂಲಿ ಮಾಡ್ತಾ ಇದ್ದಾರೆ, ಅವರು ಕಾಯಂ ಆಗಿಲ್ಲ. ಆಶಾ ಕಾರ್ಯಕರ್ತರು ಹೋರಾಟ ಮಾಡ್ತಾ ಇದ್ದಾರೆ, ಅವರು ಕಾಯಂ ಆಗಿಲ್ಲ. ಅನೇಕ ಜನರು ಪಾಪ ಅಸುನಿಗಿ ಹೋಗ್ತಾ ಇದ್ದಾರೆ. 10 ಲಕ್ಷ 94C 94CC ಅಡಿಯಲ್ಲಿ ಹೈಕೋರ್ಟ್ ಆದೇಶ ಕೊಟ್ಟರೂ ಕೂಡ ಅವರಿಗೆ ನಿವೇಶನಗಳು, ಅವರಿಗೆ ಆಶ್ರಯಗಳನ್ನ ಕೊಡಕ್ ಸಾಧ್ಯ ಆಗಿಲ್ಲ ಸರ್ಕಾರ. 25 ಲಕ್ಷ ಬಗರುಕುಂ ಸಾಗುವಳಿಯ ಅರ್ಜಿಗಳು ಪೆಂಡಿಂಗ್ ಇದಾವೆ. ಸರ್ಕಾರದಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇದೆ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಅಲ್ಲಿ 5 ಲಕ್ಷ ಅರ್ಜಿಗಳು ಪೆಂಡಿಂಗ್ ಇದಾವೆ. ಒಂದಕ್ಕೂ ಕೂಡ 1 ಎಕರೆ ಜಮೀನು ಕೊಟ್ಟಿಲ್ಲ, ಒಂದು ಮನೆ ಕೊಟ್ಟಿಲ್ಲ, ಒಂದು ನವ ಪೈಸಾಲ್ ಇಲ್ಲ. ಬೋರ್ವೆಲ್ ಕೊರಿಬೇಕು ಅಂತೇಳಿ 50,000 ಅರ್ಜಿಗಳನ್ನು ಕೊಟ್ಟಿದ್ದಾರೆ. ಇನ್ನೂ ಕೂಡ ರಾಜ್ಯಾದ್ಯಂತ ಬಂದು ಅರ್ಜಿಗಳನ್ನು ಕೊಡಿದ್ದಾರೆ, ಒಂದು ಬೋರ್ವೆಲ್ ಅನ್ನು ಕೊಡಲಿಲ್ಲ. ದುಡ್ಡು ಎಲ್ಲೋಯ್ತು? ಆದ್ರೆ ಸಿದ್ದರಾಮಯ್ಯರು 5 ಗ್ಯಾರಂಟಿಯನ್ನ ಕೊಡೋದಕ್ಕೆ ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿ ಹಣವನ್ನ 5 ಗ್ಯಾರಂಟಿಗೆ ಹಾಕಿದ್ದಾರೆ. ಕಳೆದ ಬಾರಿ 25,000 TSP ಹಣವನ್ನ ದುರ್ಬಳಕೆ ಮಾಡಿಕೊಂಡು ಕಾನೂನು ಬಾಹಿರವಾಗಿ 5 ಗ್ಯಾರಂಟಿಗೆ ಹಾಕಿದ್ದಾರೆ. ಈ ವರ್ಷನೂ ಕೂಡ 26,000 ಕೋಟಿ ಹಣವನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಕಳೆದ 10 ವರ್ಷದಲ್ಲಿ 2014ರಲ್ಲಿ SC ST TSP ಕಾಯ್ದೆ ಬಂತು. ಅಲ್ಲಿಂದ ಇಲ್ಲಿವರೆಗೆ 1,20,000 ಕೋಟಿ ಹಣವನ್ನ ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿ ಹಣವನ್ನ ಈ ಸರ್ಕಾರಗಳು ದುರ್ಬಳಕೆ ಮಾಡ್ಕೊಂಡಿದ್ದಾವೆ. ಈ ಹಣವನ್ನ ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿಗೆ ಕೊಟ್ಟಿದ್ದೇ ಆಗಿದ್ರೆ ಪ್ರತಿಯೊಬ್ಬರಿಗೂ ಶಿಕ್ಷಣ ಕೊಡಬಹುದಾಯಿತು, ಪ್ರತಿಯೊಬ್ಬರಿಗೂ ಮನೆ ಕೊಟ್ಕೊಡ್ಬೋದಾಯಿತು, ಪ್ರತಿಯೊಬ್ಬರಿಗೂ 2 ಎಕರೆ ಜಮೀನು ಕೊಡಬೇಕಾಗಿತ್ತು. ಈ ಒಂದು ಇರಾದೆ, ಈ ಒಂದು ಇಚ್ಛಾಶಕ್ತಿ ಕಾಂಗ್ರೆಸ್ ಸರ್ಕಾರಕ್ಕೂ ಇಲ್ಲ, ಜನತಾ ದಳ ಸರ್ಕಾರಕ್ಕೂ ಇಲ್ಲ, ಬಿಜೆಪಿ ಸರ್ಕಾರಕ್ಕೂ ಇಲ್ಲ.
ಇವು ಶ್ರೀಮಂತರ ಸರ್ಕಾರ, ಕೋಮುವಾದಿಗಳ ಸರ್ಕಾರ. ಈ ಸರ್ಕಾರದ ಜೊತೆಗೆ ಬಿಜೆಪಿ ಸರ್ಕಾರ ಅತ್ಯಂತ ಕೋಮುವಾದಿ ಸರ್ಕಾರ, ಜಾತಿವಾದಿ ಸರ್ಕಾರ. ಅದಕ್ಕೆ ಬಂಡವಾಳ ಇಲ್ಲ. ಭಾವನಾತ್ಮಕ ಸಂಬಂಧಗಳನ್ನ ಕೆದಕಿ ನಮ್ಮ ಮಧ್ಯೆ ಘರ್ಷಣೆಗಳನ್ನ, ಗಲಭೆಗಳನ್ನ ಹುಟ್ಟಾಕಿ, ಹಿಂದೂ ಮುಸ್ಲಿಂ ಗಲಭೆಗಳನ್ನ ಹುಟ್ಟಾಕಿ, ಜಾತಿ ಗಲಭೆಗಳನ್ನ ಹುಟ್ಟಾಕಿ, ನಮ್ಮ ಭಾವನೆಗಳನ್ನ ಕೆರಳಿಸಿ ಅದನ್ನ ಮತದ ಬ್ಯಾಂಕ್ ಅನ್ನ ಮಾಡ್ಕಂತ ಇದೆ. ಬುರ್ಕಾ ಹೆಸರಿನಲ್ಲಿ ರಾಜಕೀಯ, ಅಜಾನು ಹಲಾಲ್ ಹೆಸರಿನಲ್ಲಿ ರಾಜಕೀಯ, ಇಡೀ ರಾಜ್ಯವನ್ನ ಒಂದು ಕೋಮುವಾದದ ಕುದಿಯುವ ಕೊಪ್ಪರೆ ಒಳಗೆ ಕೆಡವಿದೆ. ಆ ಕಾರಣದಿಂದ ನಾವು ಎಚ್ಚೆತ್ತಬೇಕಾಗಿದೆ. ಪರಿಶಿಷ್ಟ ಜಾತಿಯವರ ಮೇಲೆ ರಾಜ್ಯದಲ್ಲಿ ನಡೆದಂತಹ ದೌರ್ಜನ್ಯಗಳಲ್ಲಿ ಶಿಕ್ಷೆಯ ಪ್ರಮಾಣ ಕೇವಲ 3.5ರಷ್ಟು, ಇನ್ನು 96.5ರಷ್ಟು ಎಲ್ಲ ರಿಲೀಸ್ ಆಗಿದ್ದಾರೆ, ಖುಲಾಸೆ ಆಗಿದ್ದಾರೆ. ದೇಶದಲ್ಲಿ ಪರಿಶಿಷ್ಟ ಜಾತಿಯವರ ಮೇಲೆ ನಡೆದಂತ ದೌರ್ಜನ್ಯ 1.6ರಷ್ಟು ಶಿಕ್ಷೆ, ಉಳಿದ ಎಲ್ಲರೂ ಕೂಡ ರಿಲೀಸ್ ಆಗಿದ್ದಾರೆ. ಹಾಗೇನೆ ಮಹಿಳಾ ಅಕ್ಕ ತಂಗಿಯರ ಮೇಲೆ ನಡೆದಂತ ದೇಶದಲ್ಲಿ ಪ್ರಕರಣಗಳು 31,766 ಪ್ರಕರಣಗಳು. ಶಿಕ್ಷೆಗಳ ಪ್ರಮಾಣ ಇಲ್ವೇ ಇಲ್ಲ. ಬಿಜೆಪಿ ಎಂಪಿಗಳೇ ಅತ್ಯಾಚಾರ, ಮಹಿಳೆಯರ ಮೇಲೆ ಅತ್ಯಾಚಾರ, ಲೈಂಗಿಕ ದೌರ್ಜನ್ಯದಲ್ಲಿ 48 ಜನ ಎಂಪಿಗಳು ಭಾಗಿಯಾಗಿದ್ದಾರೆ. ದೆಹಲಿಯಲ್ಲಿ ಮಹಿಳಾ ಅಕ್ಕ ತಂಗಿಯರು ಹೋರಾಟ ಮಾಡಿದ್ರು ಕೂಡ ಅವರಿಗೆ ನ್ಯಾಯ ದಕ್ಕಿಲ್ಲ. ಇಂಥ ಒಂದು ಸ್ಥಿತಿಯ ಸಂದರ್ಭದಲ್ಲಿ ಮತದಾರರು ನಾವು, ಈ ದೇಶದ ಪ್ರಜೆಗಳಾದ ನಾವು ಅತ್ಯಂತ ಜವಾಬ್ದಾರಿಯುತವಾಗಿ ಸಂಘಟಿತರಾಗಬೇಕಾಗಿದೆ, ಹೋರಾಟ ಮಾಡಬೇಕಾಗಿದೆ. ಮುಂದಿನ 2028ರ ಚುನಾವಣೆ ಏನ್ ನಡೀತದೆ ರಾಜ್ಯದಲ್ಲಿ, ಆ ರಾಜ್ಯದ ಚುನಾವಣೆಯಲ್ಲಿ ಇಲ್ಲಿರ್ತಕ್ಕಂಥ ನಮ್ಮನ್ನ ಬಿಟ್ಟು, ಈ ಹೋರಾಟಗಾರನ ಬಿಟ್ಟು, ನಮ್ಮ ಟೀಮನ್ನು ಬಿಟ್ಟು ವಿಧಾನಸೌಧದಲ್ಲಿ ಯಾರೂ ಕೂಡ ಸರ್ಕಾರ ರಚಿಸಕ್ ಆಗೋದಿಲ್ಲ. ನಾವೇ ಸರ್ಕಾರ ರಚಿಸ್ತೇವೆ ಅನ್ನೋ ಮಾತನ್ನ ಘಂಟಾಘೋಷವಾಗಿ ನಾನು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್. ಮಹಾತ್ಮ ಗಾಂಧಿಗೆ ಎಲೆಕ್ಷನ್ ನಡೆಸಿದ್ರೆ 10 ಕೋಟಿ ರೂಪಾಯಿ ಬೇಕು. ಗಾಂಧಿ ಕ್ಯಾಂಡಿಡೇಟ್ ಮಾಡಿ ಕರ್ಕೊಂಡ್ರೆ ಅವ್ರು ಕೇಳ್ತಾರೆ ಜನ, ಈ ಬಡ್ಡಿ ಅಂತಿಗೆ ಹಾಕೊಳಕ್ ಬಡ್ಡಿ ಇಲ್ಲ, ನೀವ್ ಯಾಕೆ ಕರ್ಕೊಂಡ್ ಬಂದ್ರಿ, ನಮಗೇನು ಕೊಡ್ತೈತಿದು? ಅವ್ರು 5,000 10,000 ಕೊಡ್ತಾರೆ, ನಮಗೆ ಅಟ್ಲೀಸ್ಟ್ ಒಂದು ತಿಂಡಿ ಆದ್ರೂ ಬೇಡವೆ, ನಮಗ್ ತಿರ್ಗಾಡಕ್ ಒಂದು ಕಾರ್ ಆದ್ರೂ ಬೇಡವೆ. ನಾನ್ ನನ್ನ ಎಲೆಕ್ಷನ್ ಮಾಡಿದಾಗ 4,500 ರೂಪಾಯಿ MLA ಆದೆ. ಈಗ ಅದು ಹೋಯ್ತು. ಇದನ್ನ ರಿವರ್ಸ್ ತರೋದಕ್ಕೆ ಸಾಧ್ಯವೇ? ಕ್ರಾಂತಿಯಿಂದ ಸಾಧ್ಯ ಆಗತ್ತೆ, ಜನಜಾಗೃತಿ. ಅದು ಯಾವಾಗ ಆಗತ್ತೆ ಅಂದ್ರೆ ಸಭೆಗಳಿಗೆ ಒಂದು ಜನಕ್ಕೆ ಭಾಷಣ ಮಾಡಬೇಕೆ ಹೊರತು ತಂದು ಜನಕ್ಕೆ ಭಾಷಣ ಮಾಡಬಾರ್ದು. ಸರ್ಕಲ್ನಲ್ಲಿ ಮೀಟಿಂಗ್ ಎಷ್ಟೇ ಜನ ಇದೆ, ಒಂದು ಮೂರನೇ ಶಕ್ತಿ ಕಟ್ಟೋದಕ್ಕೆ ಸಾಧ್ಯವೇ? ಸಜ್ಜನರನ್ನ ತರಬೇಕು. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ಸಾರ ಸಜ್ಜನರ ಸಂಘ ಮಾಡುವುದು ದುರದುರ್ಜನರ ಸಂಘ ಬೇಡವಯ್ಯ, ಹಾವು ಹಾವಾದರನ್ನು ವಿಷವಂತೆ ಅಂತವರ ಸಂಘ ಬೇಡವಯ್ಯ, ಅಂತರಂಗ ಶುದ್ಧಿವಿಲ್ಲದವರ ಸಂಘ ಸಿಂಗಿ ಕಾಳಕೂಟ ವಿಷವೂ ಕೂಡಲ ಸಂಗಮ ದೇವ. ಇದು ನಮ್ಮ ಸಿದ್ಧಾಂತ. ಅದಕ್ಕೆ ನಾವು ಹೇಳಿದೆ, ವಿಧಾನಸೌಧ ತೆಗೆದು ಬಸವಸೌಧ ಅಂತ ಹೆಸರಿಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ತೋರಿಸ್ತಾ ಇದ್ದಾರೆ, ನಾನ್ ಮಾಡಿ ಸಂವಿಧಾನ ಇಲ್ಲೆಲ್ಲ ಕಳಬುಡ್ಡೆ ಮಕ್ಕಳು ಕೂತವೆ, ಇವ್ರನ್ನ ಹೊರಗಾಕಿ ಅಂತ ನಾವು ತೋರಿಸಿದ್ರು ನಮ್ಗೆ ಇನ್ನೂ ಬುದ್ಧಿ ಬರಲಿಲ್ಲ ಅಂದ್ರೆ ಏನ್ ಮಾಡೋದು? ಇವತ್ತು ಈ ದೇಶದಲ್ಲಿ ಬದಲಾವಣೆ ಮಾಡ್ತಕ್ಕಂಥವ್ರು ಕುತ್ತಿಗೆ ಮೇಲೆ ಕತ್ತಿ ತೂಗುತ್ತಾ ಇರುತ್ತೆ. ಹೇಳಿದರೆ ನಾವು ಈ ದೇಶವನ್ನ ಆಡಳಿತ ಮಾಡಬೇಕು, ಆ ಕನಸು ಅವ್ರು ಕಂಡಿದ್ರು ಅಂತ ಹೇಳುವಾಗ ನೀವು ಓಟ್ ಹಾಕುವ ಮನುಷ್ಯರು ಯಂತ್ರಗಳು ಓಟ್ ಹಾಕಿ ಕೊಟ್ಟಿರದ? ನೀವು ದೇಶ ಆಡಳಿತ ಮಾಡುವಕ್ಕೆ ದಿಕ್ಕಿನ ಕಡೆಗೆ ಯೋಚನೆ ಮಾಡ್ಬೇಕಪ್ಪ. ನಾನು ಆಡಳಿತಗಾರ ಆಗ್ಬೇಕು. ಯಾಕೆ ಸುಬ್ರಾಯನೇ ಯಾಕೆ ಆಗ್ಬೇಕು? ಕುಮಾರಸ್ವಾಮಿನೇ ಯಾಕೆ ಆಗ್ಬೇಕು? ನಾನೇ ಯಾಕೆ ಆಗ್ಬೇಕು? ನೀವೇ ಯಾಕೆ ಆಗ್ಬೇಕು? ಜನಸಾಮಾನ್ಯರಾಗ್ಬೇಕಲ್ಲ. ಇದನ್ನ ಯೋಚನೆ ಮಾಡಿ ನಾವು ತೀರ್ಮಾನಕ್ಕೆ ಬರದೇ ಇದ್ರೆ ನಾವು ಈ ಕರ್ನಾಟಕಕ್ಕೆ
ಕರ್ನಾಟಕಕ್ಕೆ ಈ ದೇಶದ ಜನರಿಗೆ ದ್ರೋಹ ಮಾಡಿದೀವಿ ಅಂತ ಹೇಳಿ ಸ್ವಶಕ್ತಿ ಇರಬೇಕು, ಸ್ವ ಮರ್ಯಾದೆ ಇರಬೇಕು. ಇವತ್ತು ಗಾಂಧಿ ಅಂತ ವ್ಯಕ್ತಿಯನ್ನ ಇಡೀ ಜಗತ್ತು ಶಾಂತಿಯ ದೇಶ ಭಾರತ ಅಂತೇಳಿ ಇವತ್ತು ಜಗತ್ತು ಜಪ ಮಾಡ್ತಾ ಇರುವಾಗ ನೀವೇನು ಟ್ರಂಪ್ ನೀವು ಏನ್ ಮಾತಾಡ್ತೀರಿ? ಟ್ರಂಪ್ ಮೋದಿ ಇವತ್ತು ಜಗತ್ತಿಗೆ ಪರಿಹಾರ ಏನು? ಜಗತ್ತಿಗೆ ಇವರು ಪರಿಹಾರ ಅಲ್ಲ. ಜಗತ್ತಿಗೆ ನಾವು ಪರಿಹಾರವನ್ನ ಮಾರ್ಗವನ್ನ ಸೃಷ್ಟಿ ಮಾಡಬೇಕಾಗಿ ಬಂಧುಗಳೇ. ಈಗ ನಮ್ಮ ವಿಷಯಕ್ಕೆ ಬಂದ್ಬಿಡಿ. ಈಗ ಕರ್ನಾಟಕದಿಂದ ಪ್ರಾರಂಭ ಮಾಡ್ಬೇಕಂತೇಳಿ ತೀರ್ಮಾನ ಮಾಡಿ. ಈ ಕಾಂಗ್ರೆಸ್, ಈ ಬಿಜೆಪಿ, ಜೆಡಿಎಸ್ ಒದ್ದು ಕರ್ನಾಟಕದ ಗಡಿಯಿಂದ ಹಚ್ಚಿಕ. ನಾವು ಕರ್ನಾಟಕವನ್ನ ರೂಲ್ ಮಾಡಲೇಬೇಕು. ಪ್ರಜ್ಞೆ ಸ್ವಾಭಿಮಾನ ಚಳುವಳಿ ಹೋರಾಟ ಮಾಡೋದಕ್ಕೆ ಸ್ವಾಭಿಮಾನ ಅವಶ್ಯಕತೆನೇ ಇಲ್ಲ. ಹೇಳ್ಬೋದು ಅಷ್ಟೇ ನೀವು, ಆದ್ರೆ ಏನು ಬೇಕಾಗಿಲ್ಲ. ಏನು ಆ ಟೈಮ್ ಏನ್ ಬೇಕಾದ್ ಸಿಕ್ಕಿದ್ರೆ ಸಾಕು. ಏನೋ ನೀವು ಕೇಳ್ಕೊಡ್ತೀರಾ, ಅದಕ್ಕೆ ಎಷ್ಟು ಕೊಡ್ಬೇಕು ಅಷ್ಟು ಕೊಡ್ತಾರೆ. ಆ ಕಾರಣಕ್ಕಾಗಿನೇ ಸರ್ಕಾರಗಳು ಯಾವುದೇ ಅಧಿಕಾರಕ್ಕೆ ಬಂದ್ರು ಸಹಿತ ನಿಮಗೆ 10 kg ಅಕ್ಕಿ ಕೊಡ್ತಾರೆ ಗ್ಯಾರಂಟಿ. ಹೆಣ್ಮಕ್ಳು ತಿರುಗಾಡೋದಕ್ಕೆ ಬಸ್ ಫ್ರೀ ಕೊಡ್ತಾರೆ. ಡಿಗ್ರಿ ಮಾಡಿದವ್ರಿಗೆ 3,000 ರೂಪಾಯಿ ಕೊಡ್ತಾರೆ. ಈ ಗ್ಯಾರಂಟಿಗಳು ಮತ್ತು ಈ ಸೌಲಭ್ಯಗಳು ಇವೆಲ್ಲ ಏನು ಕಾರ್ಯಕ್ರಮಗಳಿದೆ, ಅವರು ನಮ್ಮ ಮನೋಭಾವ, ನಮ್ಮ ಯೋಗ್ಯತೆ ನೋಡಿ ಕೊಡ್ತಾರೆ. ಅದು ನಾವು ಅವ್ರನ್ನ ಬೈತೀವಿ, ನಾವು ಅವ್ರನ್ನ ಬೈಯೋದಲ್ಲ. ನಮಗೆ ಸ್ವಾಭಿಮಾನ ಇರಬೇಕು. ಮಗನೇ ನನ್ನ ಗಂಡ ಇದ್ದಾನೆ, ಮಗ ಇದ್ದಾನೆ, ಅವನು ಕೂಡ ದುಡ್ಡು ಕೊಡ್ಬೇಕು, ನಿನ್ನ ಹತ್ರ ತಗೋಬೇಕು ಅಂತ ಜಬರ್ದಸ್ತ್ ಮಾಡಬೇಕಾಗಿತ್ತು. ನೀನು ಕೂಡ 10 kg ತಿನ್ನೋಂಥ ದರಿದ್ರದವ ನಾವು ಅಂತ ನಾವು ಮಾತಾಡಬೇಕಾಗಿತ್ತು. ನೀನು ಗ್ಯಾರಂಟಿ, ನೀನು ಅಕ್ಕಿ ಅನ್ಬೇಕು, ನಮ್ಗೆ ಭೂಮಿ ಕೊಡು, ನೀನು ಪುಕ್ಕಟೆ ಕೊಡ್ಬೇಡ ಭೂಮಿ, ನಾವು ದುಡ್ಡು ಕೊಟ್ಟು ತಗೋತೀವಿ. ಒಂದೇ ಸಲ ಆಗಲ್ಲ, 10 ವರ್ಷಕ್ಕೆ ಕೊಡ್ತೀವಿ ನಾವು ವಾಪಸ್. ನಮ್ಮ ಭೂಮಿಯಲ್ಲಿ ನಾವೇ ಬೆಳಿತೀವಿ. ಈ ಒಂದು ಕೆಚ್ಚು ನಮ್ಮಲ್ಲಿ ಬರಬೇಕಾಗಿತ್ತು. ನಮಗೆ ಬಂದಿಲ್ಲ ಅನ್ನೋದು ಗೊತ್ತು. ಹಾಗಾಗಿ ಅಧಿಕಾರಕ್ಕೆ ಬಂದರೆ ಗ್ಯಾರಂಟಿಗಳು ಕೊಡ್ತಾರೆ, ಅಧಿಕಾರ ಪಡೆಯೋದಕ್ಕೆ ಓಟ್ಗೆ ಇಷ್ಟೊಂದು ದುಡ್ಡು ಕೊಡ್ತಾರೆ. ಇಷ್ಟ ಆಗ್ತಾರದು. ತಮಿಳ್ನಾಡಲ್ಲಿ ಒಮ್ಮೆ ಇದೇ ಥರನೇ ಓಟ್ ಹಾಕ್ಬೇಕು, ಓಟ್ ಹಾಕೋವಾಗ ನೀವು ದುಡ್ಡು ತಗೋಬೇಡ್ರಿ ಅಂತ ಹೇಳಿದ್ವಿ. ಅದಕ್ಕೆ ಹೆಣ್ಮಕ್ಳು ಏನಾದ್ರು ಅಂದ್ರೆ, ಸ್ವಾಮಿ ಗೆದ್ದ ಮೇಲೆ ಕೋಟ್ಯಾಂತರ ರೂಪಾಯಿ ಮಾಡ್ತಾರವರು, ಅವಾಗ ನಾವೇನೇನು ಮಾಡೋಕ್ಕಾಗೋದಿಲ್ಲ. ಈ ಎಲೆಕ್ಷನ್ ಟೈಮಲ್ಲಿ ಏನಕ್ಕೆ ಅವರು 1,000 2,000 ಕೊಡ್ತಾರೆ, ಅದನ್ನು ಬೇಡ ಅಂದ್ರೆ ಹೆಂಗೆ ನೀವು ಅಂತ ಕೇಳಿದ್ವಿ. ಇದು ನಮ್ಮ ಮನೋಭಾವ. ಇನ್ನು ಬೇಕಾದ್ರೆ 2,000 ಬಂದ್ರೆ 5,000 ಕೇಳಿ ಅಂತೇಳಿ, ಅದು ಓಕೆ. ನೀವು ತಗೊಳ್ಳೇಬೇಡ ಅಂದ್ರೆ ಹೆಂಗಿದು? ಈ ಮನೋಭಾವ ಇರುವಾಗ ನೀವು ಹೆಂಗೆ ನೀವು ಅವ್ರನ್ನ ಇಳಿಸ್ತೀರಾ ಅಥವಾ ನಿಮ್ಮ ಸಮಸ್ಯೆ ಹೆಂಗೆ ಬಗೆಹರಿಯುತ್ತೆ? ಬರೀ ದಲಿತರಿಗಲ್ಲ, ರೈತರಿಗೂ ಹಂಗೆ ಇದೆ, ಕಾರ್ಮಿಕರಿಗೆ ನಾವೆಲ್ಲ ಹಂಗೆ ಇದ್ದೀವಿ. ಮತ್ತೆ ಈ ರೀತಿ ಸಮಸ್ಯೆಗಳಿರ್ತಕ್ಕಂಥವ್ರು ಯಾರು ಅಂದ್ರೆ, ಅವರು ದಲಿತರು, ರೈತರು, ಕಾರ್ಮಿಕರು, ಮಹಿಳೆಯರು, ನಿರುದ್ಯೋಗಿಗಳು, ಯುವಕರು, ವಿದ್ಯಾರ್ಥಿಗಳು ಎಲ್ಲರೂ ಇದ್ದಾರೆ. ಇವರೆಲ್ಲ ಯಾರು ಅಂತ ಹೇಳಿದ್ರೆ, ದೇಹ ನಂಬಿ ಬದುಕ್ತವ್ರು, ರೆಟ್ಟೆ ನಂಬಿ ಬದುಕ್ತವ್ರು ಅಷ್ಟೇ. ಇವ್ರು ಯಾರು ಸಹಿತ ಬಹಳ ದೊಡ್ಡ ವಿಜ್ಞಾನಿಗಳ ಮಕ್ಕಳಲ್ಲ, ಇವ್ರು ಯಾರು ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳಲ್ಲ, ವ್ಯಾಪಾರ ನಡೆಸೋರಲ್ಲ, ಮಾಲ್ಗಳು ನಡೆಸೋರಲ್ಲ, ದೊಡ್ಡ ದೊಡ್ಡ ಕಾರ್ಖಾನೆಗಳು ನಡೆಸೋರಲ್ಲ. ಇವ್ರು ಯಾರು ಎಲ್ಲರೂ ನಮಗೆ ಕೆಲಸ ಕೊಡ್ರಿ, ನಾವು ಬದುಕ್ತೀವಿ ಅಂದ್ರೆ ಹೊಟ್ಟೆ ಪಾಡಿಗಾಗಿ ಬದುಕ್ತಕ್ಕಂಥ ಜನ. ಹೊಟ್ಟೆ ಪಾಡಿಗೆ ಬದುಕ್ತಕ್ಕಂಥವ್ರು ಅವ್ರು ಹೆಂಗಂದ್ರೆ, ದೇಹದ ಕೆಳಗಿರ್ತಕ್ಕಂಥವು ಅವರೆಲ್ಲ ದೇಹದ ಕೆಳಗಿರ್ತಕ್ಕಂಥ ಈ ಅವಯವಗಳು ಕೆಲಸ ಮಾಡಿದ್ರೆ 1,000 ರೂಪಾಯಿ ಸಿಕ್ಬೋದು ಒಂದು ದಿನಕ್ಕೆ. ಅದು ಮೇಲೆ ಕೆಲಸ ಮಾಡಿದ್ರೆ ಕೋಟ್ಯಾಂತರ ರೂಪಾಯಿ ಬೆಲೆ ಕಟ್ಟಕ್ಕಾಗಲ್ಲ. ಯಾಕೆ ತ್ರಿಭಾಷಾ ಸೂತ್ರವನ್ನ ಕಡ್ಡಾಯವಾಗಿ ಜಾರಿಗೆ ತರಬೇಕು ಅಂತೇಳಿ 2020 ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಅವರು ಪ್ರಬಲವಾಗಿ ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಅಂತೇಳಿ. ಬಹುಶಃ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1927 ಡಿಸೆಂಬರ್ 25ನೇ ತಾರೀಕು ಮನುಸ್ಮೃತಿಯನ್ನ ಬಹಿರಂಗವಾಗಿ ಸುಡೋದ್ರ ಮುಖಾಂತರ ಚತುರ್ವರ್ಣ ಪದ್ಧತಿ ನಾಶ ಆಗಬೇಕು, ಈ ಜಾತಿ ವ್ಯವಸ್ಥೆ ನಾಶ ಆಗ್ಬೇಕಂದ್ರೆ ಈ ಹಿಂದುತ್ವ ಅಂತ ಬ್ರಾಹ್ಮಣಿಕಲ್ ಸಿಸ್ಟಮ್ ಅಂತ ನಾವೇನು ಹೇಳ್ತೀರಿ ಅದು ನಾಶ ಆಗಬೇಕು ಅಂತೇಳಿ ಬಾಬಾ ಸಾಹೇಬರು 1927 ಮನುಸ್ಮೃತಿಯನ್ನ ಸುಟ್ಟಾಕರು. ಆದ್ರೆ 100 ವರ್ಷಗಳಲ್ಲಿ ಈ ದೇಶದಲ್ಲಿ ಮತ್ತೆ ಹಿಂದುತ್ವವನ್ನ ಜಾರಿಗೆ ತರಬೇಕು, ಮತ್ತೆ ಈ ಬ್ರಾಹ್ಮಣಿಕಲ್ ಸಿಸ್ಟಮ್ ಅನ್ನ ಜಾರಿಗೆ ತರಬೇಕು, ಮತ್ತೆ ಚತುರ್ವರ್ಣ ಪದ್ಧತಿಯನ್ನ ಗಟ್ಟಿ ಮಾಡಬೇಕು ಅಂತೇಳಿ ಈಗ 100 ವರ್ಷಗಳ ನಂತರದಲ್ಲಿ ಇವತ್ತೇನು ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇರ್ತಕ್ಕಂಥ ಕೇಂದ್ರ ಸರ್ಕಾರ ಒಂದು ಪಿತೂರಿಯನ್ನು ನಮ್ಮ ಮಧ್ಯೆ ಮಾಡ್ತಾ ಇದೆ. ಅದು ವಿಶೇಷವಾಗಿ ದಕ್ಷಿಣ ಭಾರತಗಳನ್ನ ಹೊರತುಪಡಿಸಿ ಉತ್ತರ ಭಾರತವನ್ನ ಹೊರತುಪಡಿಸಿ ದಕ್ಷಿಣ ಭಾರತವನ್ನ
ಟಾರ್ಗೆಟ್ ಆಗಿ ಇಟ್ಕೊಂಡು, ಗುರಿಯಾಗಿ ಇಟ್ಕೊಂಡು ಇವತ್ತು ಈ ಯೋಜನೆಯನ್ನ ರೂಪಿಸ್ತಾ ಇದ್ದಾರೆ. ಹಿಂದಿಯನ್ನ ಕಡ್ಡಾಯವಾಗಿ ಕಲಿಬೇಕು ಅಂತ ಹೇಳ್ತಾ ಇದ್ರು. ಇದು ಹಿಂದಿ ಇರ್ತಕ್ಕಂಥ ಉದ್ದೇಶ ಏನು? ಅರೆ ಉತ್ತರ ಭಾರತದಲ್ಲಿ ಇರ್ತಕ್ಕಂಥವ್ರು ಅವರು ಹಿಂದಿಯನ್ನ ಕಲಿತಾರೆ, ಮಾತೃಭಾಷೆಯನ್ನ ಕಲಿತಾರೆ. ಆದ್ರೆ ನಾವು ನಮ್ಮ ಮಾತೃಭಾಷೆ ಕನ್ನಡವನ್ನ ನಾವು ಕಲಿತೀರಿ, ನಮ್ಮ ಅನ್ನದ ಭಾಷೆಯಾಗಿ, ಉದ್ಯೋಗದ ಭಾಷೆಯಾಗಿ ಇಂಗ್ಲಿಷ್ ಅನ್ನ ಕಲಿತೀರಿ. ಮೂರನೇ ಭಾಷೆ ನಿಮ್ಗೆ ಬೇಕು ಅನ್ನೋದಾದ್ರೆ ಯಾವ್ದಾದ್ರು ಕಲಿಬಹುದು. ನೀವು ಫ್ರೆಂಚ್ ಅನ್ನು ಕಲಿಬಹುದು, ಜರ್ಮನಿಯನ್ನ ಕಲಿಬಹುದು, ಸಂಸ್ಕೃತವನ್ನ ಕಲಿಬಹುದು, ಉರ್ದುವನ್ನ ಕಲಿಬಹುದು, ಯಾವ ಭಾಷೆ ಆದ್ರೆ ಕಲಿಬಹುದು. ಆದ್ರೆ ನೀವು ಯಾಕೆ ಹಿಂದಿಯನ್ನೇ ಕಲಿಬೇಕು ಅಂತೇಳಿ ಕಡ್ಡಾಯ ಮಾಡ್ತಿದ್ರೆ ಇದ್ರ ಹಿಂದೆ ಒಂದು ಪಿತೂರಿ ಇದೆ. ಇವತ್ತು ಚರ್ಚೆಗೆ ಒಳಪಟ್ಟಿರ್ತಕ್ಕಂಥ ಕಳೆದ 40-45 ವರ್ಷಗಳಿಂದ ಇಡೀ